ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವ್ಲಾಗಿಗೆ ನೀವೆಲ್ಲರಿಗೂ ಸುಸ್ವಾಗತ. ಇವತ್ತು ಏನಾಯಿತು ಗೊತ್ತಾ? ಹಾಗೆ ಫಸ್ಟ್ ಆಫ್ ಆಲ್ ಇವತ್ತಿನ ದಿನ ಗೊತ್ತಲ್ವಾ, ಹ್ಯಾಪಿ ದೀಪಾವಳಿ. ಇವತ್ತು ನನ್ನ ಪರಿಸ್ಥಿತಿ ಅಂತೂ ಹಳ ಪರಿಸ್ಥಿತಿ. ಯಾಕಂದರೆ ಒಂದು ರೀಸನ್ ತೋರಿಸ್ತಿರ್ತದೆ, ಓಕೆನಾ? ಇವತ್ತು ಏನಾಯಿತು ಗೊತ್ತಾ, ಬಟ್ಟು ಕಿಟ್ಟೆಲ್ಲ ಇಕ್ಕಿದ್ದೆ. ಆದರೆ ನಮ್ಮಪ್ಪನ ಗಾಡಿ ಬಿಡಿ, ಇವರು ನಾವು ಬರೋಕ್ಕಿಂತ ಮುಂಚೆನೇ ಇಕ್ಕಿದ್ರು. ಓಂ ಶ್ರೀ ನಮಃ ನನಗೆ. ಆದರೆ ಅದು ಪೂರ್ತಿ ಏನಾಯಿತು, ನಿಮ್ಮ ಕಂಟೆಂಟ್ ಹೇಳಿ, ಸ್ವಲ್ಪ ನಿಮಗೆ ಏನು ಅನ್ನಿಸುತ್ತಿದೆ ಅಂತ ಹೇಳಿ. ಮಳೆ ಬಂದ್ಬಿಟ್ಟು ಎಲ್ಲ ಹೋಯ್ತು ಅಷ್ಟೇ, ಅದೊಂದೇ ಕಂಟೆಂಟ್. ಕೇಳ್ಕೊಂಡ್ರ ಇನ್ನೊಂದು ಕಡೆಗೆ ಹೋದ್ರೆ ಇದೆ, ಇದು ನಾನು ಹಚ್ಚಿದ್ದು. ನಾನು ನನ್ನ ಕಂಟೆಂಟ್ ಅಂತ ಕೇಳ್ಬಿಡಿ. ಇವಾಗ ಇಲ್ಲಿ ನೋಡಿ, ಇಲ್ಲಿ ಇದು ಮೇಲ್ಗಡೆಯಿಂದ ಎಲ್ಲ ಐಟಮು ಶಿಫ್ಟ್ ಮಾಡಿದ್ವಿ. ಇದು ಏನಪ್ಪ ಅದು, ಇಲ್ಲಿ ಇಲ್ಲದೇ ಕಟ್ತಾರಲ್ಲ ಅಕ್ಕ, ಅದೇನೋ ಕಟ್ತಾರದು. ಇವನು ಯಾರು ಅದೇನೋ ಹೇಳ್ತೀನಿ ನೋಡು. ಓಕೆ, ಇಲ್ಲಿ ನೋಡಿ, ಇಲ್ಲಿ ಎಷ್ಟು ಹಿಂಸೆ ಕೊಡ್ತಿದ್ದಾರೆ ಅಂದರೆ ನನ್ನ ಕೈಲಿ ಆಗ್ತಾನೇ ಇಲ್ಲ. ನೋಡಿ, ಇಲ್ಲೆಲ್ಲ ಹೂವುಗಳಿದೆ ನೋಡಿ, ಹೂವು. ಈ ಕಡೆಗೆ ಬಂದು ಇದು ಹಣ್ಣು, ಕಾಯಿ, ಹಂಬಲು ಏನೇನೋ ಇರುತ್ತಲ್ಲ ಅದು. ಇದು ಈ ಕಡೆ ಬೇರೆ ದೀಪದ್ದು. ಇದು ಕಡಲೆಪುರಿ ಪ್ಯಾಕೆಟು, ಹಾಗೆ ಸ್ವೀಟ್ಸು. ಇಲ್ಲಿ ಎಕ್ಸ್ಟ್ರಾ ಸ್ವೀಟ್ಸ್ ಇತ್ತು ಅದು. ಮತ್ತು ಈ ಕಡೆಗೆ ಬಂದರೆ ಮತ್ತೆ ಕಡಲೆಪುರಿದು. ನಮ್ಮ ಅಂಗಡಿ ಓಪನ್ ಆಯಿತು, ನಮ್ಮದೆಲ್ಲ ಇಟ್ಟಿದೆ, ನಮ್ಮದು ಉಳಿತು. ಬಟ್ ಇವ್ರದಂತೂ ಗೋವಿಂದ. ಈ ಮಳೆಗೆ ಏನಂತ ಹೇಳ್ತೀವಲ್ಲ, ಇದು ಬೇಕಿತ್ತ ನಮಗೆ, ಸುಮ್ಮನೆ ಒಂಟೋಗು ಶಿವನೇ ಅಂತ. ಓಕೆನಾ? ತಲೆ ತಿಂತದ ಸಕ್ಕತ್ತಿ. ಅದಕ್ಕೆ ಹೇಳಿದ ತಕ್ಷಣ ನೋಡಿ, ಇಲ್ಲಿ ಒಂದೇ ಒಂದು ಮಳೆನೂ ಇಲ್ಲ. ಇದ್ದೇ ಆ್ಯಕ್ಚುಲಿ ಹಾಡಿಲ್ಲ. ಏನು ಪರಿಸ್ಥಿತಿ ಹಿಂಗಾಯ್ತು. ಪರವಾಗಿಲ್ಲ, ಇದಾ ಫ್ರೆಂಡ್ಸ್. ಬೆಟ್ಟೆ ಈ ಕಡೆ ತಿರುಗಿ ಸ್ವಲ್ಪ ಬೆಟ್ಟೆ ಎಲ್ಲ ಪ್ರತಿಯೊಂದು ರೆಕಾರ್ಡ್ ಮಾಡ್ತೀವಿ. ನಮ್ಮಪ್ಪ ನಮ್ಮ ಅಪ್ಪ ಆ ಕಡೆಗೆ ಹೋದ್ರೆ ನಮ್ಮಮ್ಮ ಇವತ್ತು ನಮ್ಮ ಗೈಸ್ಗೆ ದೀಪಾವಳಿ ಹಬ್ಬದ ಹೇಳಮ್ಮ. ಹ್ಯಾಪಿ ದೀಪಾವಳಿ. ಹ್ಯಾಪಿ ದಿವಾಲಿ ಟು. ಆ್ಯಂಡ್ ಇಯರ್ ಈ ಕಡೆಗೆ ಬಂದರೆ ಏನು ಹೇಳ್ತೀರಾ? ಹ್ಯಾಪಿ ದಿವಾಲಿ. ಎಲ್ಲರೂ ಪಟಾಕಿ ಸೇಫಾಗಿ ಹೊಡೀರಿ. ಅದನ್ನು ಕರೆಕ್ಟಾಗಿ ಹೇಳ್ಬೇಕು. ಅದನ್ನು ಪಟಾಕಿ ನೀಟಾಗಿ ಹೊಡೀರಿ, ಆದರೆ ಸೇಫಾಗಿ ಹೊಡೀರಿ. ನನ್ನ ತಂಗಿ 2 ನಿಮಿಷಕ್ಕೆ ಮಾಯ ಆಗ್ಬಿಟ್ಟು ನಾನು ಏನು ಮಾಡಲಿ ಹೇಳಿ. ಇವಳು ಒಂದು ಡೈಲಾಗ್ ಕೇಳಿಸ್ಕೊಂಡು ನಾನು ಅದೆಲ್ಲ ಇದ್ರದ್ದೆಲ್ಲ ಬಟ್ಟಿಕ್ತಿದ್ರೆ ನನ್ನ ತಂಗಿ ಜೋಬಲ್ಲಿ ಕೈ ಹಾಕೊಂಡು ನೋಡ್ತಾವಳು. ಅದಕ್ಕೆ ಓಕೆನಾ? ಅದು ಅವ್ರದ್ದು ವ್ಲಾಗಲ್ಲಿ ಬರುತ್ತೆ. ಇವ್ರ ವ್ಲಾಗ್ ಹೆಸರು ಬಂದು ಏನಿದೆ, ಭೂವಿತಾ 2000. ಅಲ್ಲ ಚೇಂಜ್ ಆಗಿದೆ, ಭೂವಿತಾ ಗೌಡ. ಕರೆಕ್ಟ್, ಭೂವಿತಾ ಗೌಡ. ಇದು ನಮ್ಮಪ್ಪ. ಹೂವು ಆಗ್ತೈತೆ. ಅಪ್ಪ ಹ್ಯಾಪಿ ದೀಪಾವಳಿ ಅನ್ನಪ್ಪ. ಹ್ಯಾಪಿ ದೀಪಾವಳಿ ಅನ್ನ. ದೀಪಾವಳಿ ಫುಲ್ಲು ಬ್ಯುಸಿ ಆಗ್ಬಿಟ್ಟಿದೆ. ಗೊತ್ತಿಲ್ಲ, ಅದು ಏನು ಇಟ್ಕೊಂಡಿದ್ರಪ್ಪ, ಫುಲ್ಲು ಬ್ಯುಸಿ ಆಗಿಬಿಟ್ಟಿದ್ದಾರೆ. ಇವಾಗ ಒಂದು 2 ನಿಮಿಷ ನಿಮಗೂ ಬ್ರೇಕ್ ಬೇಕಲ್ಲ? ಬೇಕೇ ಬೇಕು, ಆಗಲ್ಲ ಇಲ್ಲ. 1 2 3. ಯಾರ ಅಂಗಡಿ ಕುಂಕುಮ ಇಕ್ತಾಳೆ ಸ್ವಲ್ಪ ನಗೆ. ಅವಳ ಅಂಗಡಿಲಿ ನೋಡಿ ಗೈಸ್, ಏನೇನೆಲ್ಲ ಐತೆ. ನಿಮ್ಗೇನಾದರೂ ಐಟಮ್ ಏನಾದರೂ ಇಲ್ಲೇ ಅಂದರೆ ನಮ್ಮ ಹತ್ರದಲ್ಲಿ ಇದ್ರೆ ಅಂದರೆ ರೂಟ್ ಹೇಳಮ್ಮ. ಏನೇ ಹೆಸರು? ಅಂಜನಪ್ಪ ಅಂಗಡಿ ಹೆಸರಲ್ಲ, ರೂಟು ಅಂದರೆ ಏರಿಯಾ ಹೆಸರು. ಅಲ್ಲೋಡ ನಿಮಗೆ ಏರಿಯಾ ಹೆಸರು ಬಂದು ಅತ್ತಿಗುಪ್ಪೆ. ನಿಮ್ಗೇನಾದರೂ
ಜಾಸ್ತಿ ಐಟಮ್ಸ್ DNA ಮಾಡಿ. ಈಗ ನಾನು ಇವಾಗ ರೂಟ್ ಹೇಳ್ತೀನಿ, ನಾನು ಓದ್ಬಿಟ್ಟಿರ್ತೀನಿ. ಓದ್ಬಿಟ್ಟು ಹೇಳೋದಾ? ನೀವೇ ಬೇಕಾ? ನನಗೆ ಸುತ್ತಾಡ್ಸ್ತಿದ್ಯಾ? ಹೆಂಗಿಂದ ಹೆಂಗಾಸ್ ಹೋಗ್ಬೇಕು. ಅದ್ರ ಬರೋದು ಇದನ್ನ ತೋರ್ಸ. ಯಾರು ಬರೋದು ಇಲ್ಲ. ಬ್ರೇಕ್ ಕೊಟ್ಬಿಟ್ಟು ಕೈ ತೊಳ್ಕೊಂಡು ಅದನ್ನು ತೋರಿಸ್ತೀನಿ. ಕಣ್ಣಿದ್ರೆ ಅಳು ಬರುತ್ತೆ. ಇನ್ನೊಂದು ಹೇಳಬೇಕು, ನಿಮ್ಗೆ ಏನಾದರೂ ಎಷ್ಟು ಚಾಲೆಂಜ್ ಬೇಕಂದ್ರೆ ನಾನು ಮಾಡ್ತೀನಿ. ನೀವು ಕಮೆಂಟ್ ದುಡ್ಡು ಮಾತ್ರ ಅವ್ರದ್ದು. ಹಾಂ, ಇಟ್ ಇಸ್ ಚಾಲೆಂಜ್ ಬೇಕಾದರೆ, ಐ ಮೀನ್ ಪ್ಲೇಸ್ ಆಗ್ಬೋದು, ಏನೇ ಆಗಲಿ, ಇಟ್ ಇಸ್ ಚಾಲೆಂಜ್ ಬೇಕಾದರೆ ನೀವು ಕಮೆಂಟ್ ಮಾಡಿ. ನಾನು ನನ್ನ ಕಮೆಂಟ್ ಬಾಕ್ಸ್ ಏನಾದರೂ ವರ್ಕ್ ಆಗಲಿಲ್ಲ ಅಂದರೆ ಭೂಮಿತಾ ಗೌಡ ಅನ್ನೋರ್ದು ಕಮೆಂಟ್ ಬಾಕ್ಸ್ ಇದೆ, ಅವ್ರದ್ದು ವರ್ಕ್ ಆಗಿದ್ರೆ ಅವ್ರದ್ದು ಮಾಡಿ, ಇಲ್ಲ ನಂದು ವರ್ಕ್ ಆಗಿಲ್ಲ ಅಂದರೆ ಇನ್ನೊಂದು ಸತಿ ಟ್ರೈ ಮಾಡಿ. ಆಗಲಿಲ್ಲ ಅಂದರೆ ಅವ್ರದ್ದು ವರ್ಕ್ ಆಗುತ್ತೆ, ಅಲ್ಲಿಗೆ ಹೋಗಿ. ನೆಕ್ಸ್ಟು ಇನ್ನೊಂದೇನಂದರೆ, ನಿಮ್ಗೆ ಏನಾದರೂ ನಾವಿಬ್ಬರು ಒಂದೇ ವ್ಲಾಗಲ್ಲಿ ನೋಡಬೇಕಂದ್ರೆ ಮಾತ್ರ ಕಮೆಂಟ್ ಮಾಡಿ. ಇವಾಗಷ್ಟೇ ಕಾಣ್ತಿದ್ದೀವಿ. ಇವಾಗಷ್ಟೇ ಕಾಣ್ತಾ ಇದೀವಿ ಅಂದರೆ ಲೈಕ್ ಚಾಲೆಂಜಸ್ ತೊಗೊಂಡು ಅಂತ, ಓಕೆನಾ? ನಾವೇನು ಬೇರೆ ಏರಿಯಾಕ್ಕೆ ಹೋಗಲ್ಲ, ನಮ್ಮ ಏರಿಯಾದಲ್ಲೇ ಇದೆ. ನಮ್ಮ ಅಪ್ಪನ ಅಂಗಡಿಲೂ ಕೂಡ ನಂದು, ನಮ್ಮ ಅಪ್ಪನ ಅಂಗಡಿ ಇದಿಲ್ಲ, ಆ ಕಡೆಯಿಂದ ಆ ಕಡೆ ಇದೆ, ಅಂದರೆ ಅಲ್ಲಿ ಆ ರೋಡಿಂದ ಇದೆ, ಅಲ್ಲಿಂದ ನಾವು ಸ್ಟಾರ್ಟ್ ಮಾಡಬೇಕು. ಹಾಗೆ ಅದು 500 ರೂಪಾಯಿ 200 ಮುಗಿಸ್ಬೇಕು. ಜಸ್ಟ್ 100 ಹಾಂ, 100 ಮುಗಿಸ್ಬೇಕು. ಲೈಕ್ ಅ ಸ್ಮಾಲ್ ಥಿಂಗ್ಸ್. ಇದನ್ನು ನಾವು ಏನಾದರೂ, ನಮಗೆ ಈಗಂತೂ ಫ್ರೀ ಇಲ್ಲ, ಬಿಕಾಸ್ ವಿ ಆರ್ ಡೂಯಿಂಗ್ ಇನ್ ಸ್ಟಡೀಸ್. ನಾವು ಸ್ಟಡೀಸಲ್ಲಿ ಇದ್ವಿ. ನಮಗೇನಾದರೂ ಹಾಲಿಡೇಸ್, ಹಾಂ, ಕ್ರಿಸ್ಮಸ್ ಹಾಲಿಡೇ ಒಂದಿನ ಇರುತ್ತಲ್ಲ, ನಮಗೆ ಒಂದಿನ, ಅವ್ರಿಗೆ ಒಂದಿನ, ನಮಗೆ 1.5 ವಾರ. ಹಾಂ, ಬಿಕಾಸ್ ಕ್ರಿಸ್ಮಸ್ ಸ್ಕೂಲ್, ಐ ಮೀನ್ ಅವ್ರದ್ದು ಕೇಂಬ್ರಿಡ್ಜ್ ಸ್ಕೂಲ್, ಕ್ರಿಶ್ಚಿಯನ್ ಸ್ಕೂಲ್, ಅದಕ್ಕೆ. ಓಕೆನಾ? ನಾವು ಅವತ್ತು ನನಗೆ ಯಾವಾಗ ರಜೆ ಕೊಟ್ಟಿರ್ತಾರೋ ಅವ್ರಿಗೆ ಯಾವಾಗ ರಜೆ ಕೊಡ್ತಾರೋ ಡಿಸೆಂಬರಲ್ಲಿ ಮಾಡೋಕ್ಕೆ ಟ್ರೈ ಮಾಡ್ತೀವಿ ವಿತ್ 100 ರೂಪೀಸ್. ಓಕೆನಾ? ಇಲ್ಲ ಸಂಡೇಸ್ ಆ್ಯಕ್ಚುಲಿ ಸಂಡೇಸ್ ಆದರೆ ಮಾಡ್ಬೋದು, ಇಲ್ಲ ಅಂದರೆ ನಾವು ಎದೊಳೋದೇ ಲೇಟು ಫಸ್ಟ್. ಗೈಸ್, ನಾನು ಫ್ರೈಸ್ ಮಾಡಿದ್ದೆ ಗೈಸ್, ಅದನ್ನು ಒಂದೇ ಒಂದು ಪೀಸ್ ಉಳಿದಿತ್ತು, ಅಂದ್ಬಿಟ್ಟು ಕೊಟ್ಬಿಟ್ಟೆ ಗೈಸ್. ನಂಗೆ ಮಾಡಿಕೊಡು ಸಂಡೇ ಮಾಡ್ಕೊಡ್ತೀನಿ ಅಂದರೆ ಹಬ್ಬ ಇವತ್ತು. ಪರವಾಗಿಲ್ಲ ಗೈಸ್, ಪರವಾಗಿಲ್ಲ. ಐ ಲೈಕ್ ಇಟ್. ಓಕೆ, ನಿಮ್ಗೆ ಏನಾದರೂ ಅವ್ರದ್ದು ಕುಕಿಂಗ್ ಬ್ಲಾಗ್ ಬೇಕಾದ್ರೆ ನಂಗೇನು ಬರೋದೇ ಇಲ್ಲ ಕುಕಿಂಗ್. ಕೇಳ್ತಿದ್ದು ಅವತ್ತು ಓರಿಯೋ ಫ್ರೈಸ್ ಮಾಡಿದ್ದು, ಫ್ರೆಂಚ್ ಫ್ರೈಸ್ ಮಾಡಿದ್ದು, ಇನ್ನೂ ಏನೆಲ್ಲ ಮಾಡ್ತಾಳೆ ಹಾಗೆ ಕೇಳಿ ಕಮೆಂಟ್ ಮಾಡ್ತೀನಿ. ಇವಾಗ ಅವಳು ಫ್ರೈಸು, ಓರಿಯೋ ಕೇಕು ಅಷ್ಟೇ ಗೈಸ್. ಹಾಂ, ಅದನ್ನೇ ಮಾಡೋಕ್ಕೆ ಬೇಡ. I'm telling you a Big Boss because I will be watching the Big Boss. That's why. Sorry guys. ಒಂದು ಚೀಲ ಪಟಾಕಿ ಗೈಸ್, ಅವ್ರದ್ದು 70 ಐಟಮ್. ನಂದಲ್ಲ, ನಮ್ಮ ತಮ್ಮಂದು, ಕಸಿನ್ದು. 20 ಐಟಮ್ ಏನಿದೆ ಅಂತ ತೋರಿಸ್ತೀನಿ. ಓಪನ್ ಇಟ್. ಏನಿದೆ ಅಂದರೆ ಇದು ಬಿಜ್ಲಿ ಇದೆ, 50 ಪೀಸ್ದು. ನೆಕ್ಸ್ಟು ಸುಸರ್ ಬತ್ತಿ ಇದೆ, ತರಿಸಿ. ಬಿಜ್ಲಿ ನಿಮಗೆ ಗೊತ್ತಲ್ಲ ಗೈಸ್, ಬಿಜ್ಲಿ ಸುಸೂರು ಬತ್ತಿ 1 ಅವರ್ ಆಗುತ್ತೆ. ಲಿಬಿಸ್ಟಾ ಮಧ್ಯದಲ್ಲಿ ಯಾರೋ ಕಸ್ಟಮರ್ ಬಂದರು, ಅದಕ್ಕೆ ಆಗಿಲ್ಲ. ಸೇಮ್ ಸುಸರ್ ಬತ್ತಿ 2 ಇದೆ, ಅದೇ ತಂದು. ಐ ಮೀನ್ 730 ಬಿಟ್ಟದ್ದು. ಮತ್ತೆ ಅಲ್ಲಿ ಚಕ್ಕ ಎತ್ಕೊಂಡು ನಿಮಿಷ ಚಕ್ಕ ಎತ್ಕೊಂಡು ಚುಚ್ಬಿಡ್ತೀನಿ. ಇದೊಂದು ಫ್ಲವರ್ ಪಾಟ್ ತೋರಿಸ್ತೀನಿ. ಇಲ್ಲೇ ಇದೆ ನೋಡಿ ಫ್ಲವರ್. ನಮಗೆ ಒಂದಿಷ್ಟ ಯಾವುದು ಗೊತ್ತಾಗ, ಅದೇ ಕಾರ್ಟೂನ್ದು ಬನ್ಸುಯಿ ಅಂತ ಹೋಗುತ್ತಲ್ಲ ಅದು. ಅವರು ಇದರಲ್ಲಿದೆ, ಅದು ಅವಳು ಇದರಲ್ಲಿ ಮಾಡ್ತಾರೆ ನೋಡಿ ವೀಡಿಯೋಸ್. ಓಕೆನಾ? ಇದೊಂದು. ಮತ್ತು ಇದು ಎಷ್ಟು 10 ಸೆಂಟಿಮೀಟರ್ ದೊಡ್ಡದು. ಅದೇ ಸೇಮ್ 10 ಸೆಂಟಿಮೀಟರ್. ಆಂಜನೇಯನ್ ಬಾಲ ಎಲ್ಲಿದೆ ಅಂದರೆ ಸೇಮ್ ಇದೆ, 7 ಸೆಂಟಿಮೀಟರ್. ಚಟ್ಪಟ್. ಇದು ಇದೇ ಥರದ್ದು 2 ಬಾಕ್ಸ್ ಬಂದಿದೆ, ಅಂದರೆ 2 ಕೊಟ್ಟಿದ್ದಾರೆ. ಫ್ಯಾನ್ಸಿ ಅಂತ ತೆಗೆಸಿದ್ದೀನಿ. ಫ್ಯಾನ್ಸಿ ಅನಿಸುತ್ತೆ ಗೈಸ್, ನಿಮಗೆ ಅನಿಸಿದ್ರೆ ಕಮೆಂಟ್ ಮಾಡಿ.
ವರ್ಕ್ ಆದ್ರೆ ಅದನ್ನು, ಇಲ್ಲಾಂದರೆ ಬೈಕಬೇಡಿ ನನ್ನ, ಇವ್ಳು ಕಮೆಂಟ್ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಓಕೆನಾ, ನಿಮ್ಗೆ ಇಷ್ಟ ಆದರೆ ಓಕೆನಾ. ಇದು ಸ್ಕೈ ಶಾರ್ಟು, ಆದರೆ ಒಳಗಡೆ ಇಲ್ಲಿ ನೋಡಿ ಇಲ್ಲಿ ಖಾಲಿ ಇದೆ. ಎಲ್ಲಿ ಏನಾಯಿತು ಗೊತ್ತಿಲ್ಲ, ತರ್ಬೇಕಾರೆ ಇದು ಟ್ವಿಂಗಲ್ ಸ್ಟಾರ್ ಗೊತ್ತಲ್ಲ, ನನಗೆ ಗೊತ್ತಿಲ್ಲ. ಇಲ್ಲ ಓಪನ್ ಮಾಡಿ ನಿಮಗೋಸ್ಕರ ಪ್ರತಿಯೊಂದು ಓಪನ್ ಅವರಮ್ಮ ಉಗ್ಗಿಸ್ಕೊಂಡು ಪರವಾಗಿಲ್ಲ, ಪರವಾಗಿಲ್ಲ, ನಿಮಗೋಸ್ಕರ ಮಾಡ್ತಾ ಇದ್ದೀನಿ. ಓ ಶಟ್, ಅದು ಗೊತ್ತಿಲ್ವಾ? ಟ್ವಿಂಕಿಂಗ್ ಸ್ಟಾರು ಅಂದರೆ ಬೆಂಕಿ ಗೊತ್ತಲ್ಲ, ಬೆಂಕಿ ಅಂದರೆ ಈಗಲೇ ಒಂದು ಮಾಡು. ಭಯ ಆಗ್ತದೆ. ಆಮೇಲೆ ಆ ಪಟಾಕಿ ಎಲ್ಲ ಬೈತೆ, ಬೇಡ ಬೇಡ, ಬೇಡ 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 ಇದು ಬೇಡ, ಆಮೇಲೆ ಅರ್ಧ ಬೇಡ ಬಿದ್ದೋಗ್ಬಿಟ್ರೆ ಅಲ್ಲಿ ಡಬ್ಬ ಬರ್ಬಿಟ್ರೆ ಹಚ್ಚಿರ್ತೀನಿ, ಆಮೇಲೆ ಹಚ್ಬೇಕಾದ್ರೆ ಎಲ್ಲ ತೋರಿಸ್ತೀನಿ. ಇದೊಂದು ಏನಿದು ಬೆಂಟು ಅಂತ ಏನೇನು ಬೆಂಟನ್ ಏನೋ ಒಂದು ನಂಗೆ ಗೊತ್ತಿಲ್ಲ. ಕಾರ್ಟೂನೇ ನೋಡಲ್ಲ. ಇದೆರಡು ಬಂದಿದೆ. ಏನದು? ಇದು ಪ್ಯಾರೆಟ್. ಎರಡು ನೆಕ್ಸ್ಟ್ ಒಂದು ಬಂದು ಪ್ಯಾರೆಟು 2. ನೀನೇ ಕೊಟ್ಟಿಲ್ಲ ಇದೆಲ್ಲ ಗೊತ್ತಲ್ಲ. ಇದೇ 5 ಕೊಟ್ಟಿದ್ದಾರೆ. ಇದು ಅದೆಲ್ಲ ತೋರ್ಸಪ್ಪಟ್ಟು ಹಿಂದೆಗಡೆ ಎಷ್ಟೆಷ್ಟು ಐಟಮ್ ಐತೆ ಅಂತ ತೋರ್ಸೋದು ಬೇಡವಾ? 20 ಐಟಮ್. ಭೂಚಕ್ರ. ಓ ಮೈ ಗಾಡ್, ತಿರುಗ್ತಾನೇ ಇರ್ತಾಳೆ. ನಾನು ತಿರ್ಗಲಿ ತಿರ್ಗಿಸ್ತೀನಿ. ಅಯ್ಯೋ ಅಯ್ಯೇ ಸಾಕು ನಿಲ್ಲಿಸ್ರಿ. ಇದು ಗೊತ್ತಲ್ಲ ಸ್ನೇಕ್, ಗೊತ್ತಲ್ಲ ಅದು ಸ್ನೇಕ್ ಆದರೆ ಆ ಥರ ಇಲ್ಲ ಗಾಯ್ಸ್. ಇಷ್ಟೇ ಅಲ್ಲ, ಅದರಲ್ಲೂ ಇದೆ ನೋಡಿ, 20 300 ರೂಪಾಯ. 300 2 ಪ್ಯಾಕೆಟ್ ಹಿಂಗೆ ಇಟ್ಬಿಡ್ತೀನಿ ಗೈಸ್. ಪಟಾಕಿ 100 ವಾಲ 1000 ವಾಲನ ಇಲ್ಲ ಗೈಸ್, 100 ವಾಲ. ನೆಕ್ಸ್ಟ್ ಬಂದರೆ ಕಲರ್ ರಾಕೆಟ್. ಹಿಂಗೋದ್ರೆ ಯಾವ್ದೋ ಮನೆ ಮೇಲೆ ಬಿದ್ದೋಗ್ಬಿಡ್ಬೇಕು. ನೆಕ್ಸ್ಟ್ ಇದು ಬಂದರೆ ಪೆನ್ಸಿಲ್ಸ್. ಪೆನ್ಸಿಲ್ಸ್? ಯಾ, ಓಕೆ. ಇವ್ರಿಗೆಲ್ಲ ಮಾಡ್ತೋಗಿದೆ 1 ವರ್ಷ ಬಿಟ್ಟಿದ ತಕ್ಷಣ. ಆದರೂ ಅವರ 70 ಐಟಮ್ದು ಗೈಸ್, ನಮ್ದು ಎಷ್ಟು 70 ಐಟಮ್ ಅಂದಲ್ಲ, ನಮ್ಮ ತಮ್ಮಂದು ಹೇಳ್ತಿದ್ದೀನಿ ಅವಾಗ್ಲಿಂದ. ಆದರೆ ಅವರೇ ಹೊಡಿಯೋದು. ಇದು ಇಲ್ಲಿ 1 ನಿಮಿಷ. ಓಯ್ ಏನದು? ನಂಗೆ ನಿಜ ಗೊತ್ತಿಲ್ಲ. ಇದು ಅದೇನಪ್ಪ ಬಟರ್ಫ್ಲೈಯಾ? ಇದನ್ನು ಹೊಡಿತೀನಿ. ಓಕೆ, ಇದು ಓಕೆ, ಅದೇ ಡ್ಯಾನ್ಸ್ ಆಡತ್ತಲ್ಲ ಅದು. ನೆಕ್ಸ್ಟ್ ಬಂದರೆ ಅದು ನನ್ನ ತಂದೆ ಫ್ಲವರ್ ಪಾಟ್. ಉಕ್ಕೊಂಡ. ಈ ಕಡೆ ಎಲ್ಲ ಪ್ರಿಪರೇಷನ್ ನಡೀತದೆ ಗೈಸ್. ನೋಡಿ ನಂಗಂತೂ ಬೋರ್ ಆಗ್ತದೆ. ಅದಕ್ಕೆ ನಿಮ್ಗಾದರೂ ಪಟಾಕಿ ತೋರಿಸೋಣ ಅಂತ ಬಂದಿದ್ದೆ. ಇವರು ನೋಡಿರಲಿಲ್ಲ, ಅದಕ್ಕೆ ತೋರಿಸ್ತಾ ಇದ್ದೀನಿ. ಇಲ್ಲಾಂದರೆ ಅವ್ರಿಗೂ ತೋರಿಸ್ತಿಲ್ಲ, ಅವ್ರಿಗೆ ತೋರಿಸ್ತಿಲ್ಲ, ನಿಮ್ಗೆ ರಾಕೆಟ್ ಬಾಂಬ್. ರೆಸ್ಪೆಕ್ಟೇ ಇಲ್ಲ. ಎಷ್ಟೆಲ್ಲ ತೋರಿಸ್ತೀಯಾ? ರಾಕೆಟ್ ಬಾಂಬ್ ಅದು ಕಲರ್ ರಾಕೆಟ್, ಇದು ರಾಕೆಟ್ ಬಾಂಬ್. ಅಯ್ಯೋ ಎಲ್ಲ ಮರ್ತೋಗಿದೆ. ಗೊತ್ತಿಲ್ಲ ನಂಗೆ ಕಲರ್ ರಾಕೆಟ್ ಅದೆಲ್ಲ. ನೆಕ್ಸ್ಟ್ ಇದೇ ಚಕ್ರ, ದೊಡ್ಡದಿದೆ ಇದು. ಭೂಚಕ್ರ ದೊಡ್ಡದು ಅದಾಗಿದ್ದ ತಕ್ಷಣ ಏನು ತೋರಿಸ್ತಿದೆ ಎಲ್ಲ ಕಡಿಮೆ ಇದೆ. ಏನದು? ಸೇಮ್ ಬಟ್ ಬಿಗ್. ಸತ್ತೋಗ್ಬಿಡ್ಬೇಕು ಗೈಸ್. ನಾನೊಂದು ನೋಡಿದ್ದೆ, ಹೂಕೊಂಡಾಗ ಅದು ಸ್ಟೀಲ್ ಗ್ಲಾಸ್ ಸಿಕ್ಕಿದೆ. ಸ್ಟೀಲ್ ಗ್ಲಾಸ್ನೇ ಬರ್ನ್ ಮಾಡಿಬಿಟ್ಟು ಈಚೆ ಬರುತ್ತೆ. ನೋಡಿಲ್ಲ ಅಲ್ಲ. ಕುರ್ಕುರೆ ಅಂದ್ರೆ ಆ ಕುರ್ಕುರೆ. ಒಂದು ಕ್ಲೀನ್ ಪ್ಲಸ್ ಶಾಂಪೂ ತಗೊಂತೀನಿ. ನೋಡಿ ಪಾಪು ಸ್ಕ್ರೀನ್ ನಂಗೆ ಹೊಡೆಯೋಕ್ಕೆ ಭಯ. ಇದು ನಮ್ಮ ಮಾಮ ಎಲ್ಲ ಕೈಯಲ್ಲಿ ಹೊಡಿತಿದ್ದು. ನಮ್ಮ ಅಪ್ಪ ಹೊಡಿತಾರೆ. ನಮ್ಮಪ್ಪ ಇನ್ನೊಂದು ಕೊಡಿ. ಫೈನಲಿ ನನ್ನ ಸೈಕಲ್ದು, ಕಾರ್ದು, ಗಾಡಿಗಳದ್ದು ಎಲ್ಲದೂ ಪೂಜೆ ಆಯಿತು ನೋಡಿ. ಅದು ಅಪ್ಪನ ಕಾರು, ಇದು ನಮ್ಮಮ್ಮನ ಕಾರು, ಇದು ನಮ್ಮ ಅತ್ತೆ.
ಇದೆಲ್ಲ ಪಾಪುಗಳದ್ದು ಕಾರ್ಗಳು. ಇದು ಅಪ್ಪನ ಸೈಕಲ್. ಪೂಜೆ ನಡೀತಿದೆ. ಇದೆಲ್ಲ ಸಿಕ್ಕು ಬಂದು ಪೂಜೆ ಆಯಿತು. ಫುಲ್ ಹೀಗಿತ್ತು. ಬಟರ್ಫ್ಲೈದು ಅದು ತೋರಿಸಿದ್ಮೇಲೆ ಆಗಲಿ ಅದು ಬಟರ್ಫ್ಲೈದು ಅವ್ರದ್ದು ಎರಡು ನೋಡ್ತಾ ಅದು ಗಾಡಿಗಳು ಬರ್ತವೆ. ಅದು ನೋಡಿದ ತಕ್ಷಣ ಫುಲ್ಲು ಖುಷಿ. ಸಕ್ಕತ್ತಿತ್ತು ಮಾತ್ರ ಅದು. ನೆಕ್ಸ್ಟ್ ಈ ಕಡೆ ಅಂದರೆ ಫ್ಲವರ್ ಪಾಟ್ ಹೊಡಿಯೋಣ ಅಂತ. ಫ್ಲವರ್ ಪಾಟ್ ಹತ್ತಿರಲಿಲ್ಲ. ಆಮೇಲೆ ಫೈನಲಿ ಹತ್ತಿಸ್ದೆ ನೋಡಿ. ಆಮೇಲೆ ನಮ್ಮ ಅಂಗಡಿ ಪೂಜೆನ ಆಯಿತು ನೋಡಿ. ಚೆನ್ನಾಗಿದೆ. ಫೈನಲಿ ಆಯಿತು ಪೂಜೆ ಎಲ್ಲ. ಪಟಾಕಿ ಎಲ್ಲ ಜೋರು ಹೊಡಿತಾ ಇದ್ದಾರೆ. ಅಮ್ಮ ಏನು ಅನಿಸ್ತು ಇವತ್ತು ಪೂಜೆ ಮಾಡಿ? ಏನು ಅನಿಸ್ತು ಇವತ್ತು ಪೂಜೆ ಮಾಡಿ? ತುಂಬ ಖುಷಿ ಆಯ್ತಾ? ತುಂಬ ಖುಷಿ ಆಯ್ತು. ತುಂಬ ಖುಷಿ ಆಯ್ತು. ಓಕೆನಾ? ಇದಾಗಿತ್ತು ನಮ್ಮಮ್ಮನ ಕಮೆಂಟ್. ಆ ಕಡೆ ನೋಡಿ ಹೊಡಿತಾರೆ. क्या ನಿಮಗೇನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನನ್ನ ತಂಗಿ ಕಾಣಿಸಿಲ್ಲ ಈ ಬ್ಲಾಗಲ್ಲಿ. ಇಲ್ಲಿದ್ರೆ ನೋಡಿ ಏನೋ ಬರೀತಾ ಇದ್ದಾಳೆ. ನಾನು ಎದ್ದುಬಿಟ್ಟು ಬಿಸಿನೀರು ಕುಡಿತಿದ್ದೆ. ಅದಕ್ಕೆ ಈ ವ್ಲಾಗ್ ಎಂಡ್ ಮಾಡ್ತಾ ಇದ್ದೀನಿ. ಇದು ನಾಳೆ ಬೆಳಗ್ಗೆ. ಹಾಗೆ 1 ಸೆಕೆಂಡ್, ದೀಪಾವಳಿ ಬೆಳಗ್ಗೆನ ದಿನ ಇದು. 1 ಸೆಕೆಂಡ್. ಹ್ಯಾಪಿ ದೀಪಾವಳಿ. ನೀನು ಹೇಳಿಬಿಡು. ಹ್ಯಾಪಿ ದೀಪಾವಳಿ. ಯಾ. ಈ ಬ್ಲಾಗ್ ನಿಮಗೆ ಇಷ್ಟ ಆಗಿದೆ ಲೈಕ್, ಶೇರ್, ಕಮೆಂಟ್. ಥ್ಯಾಂಕ್ ಯು ಫಾರ್ ವಾಚಿಂಗ್.